ಅಧಿಕ ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಆರೋಗ್ಯಕರ ಅಭ್ಯಾಸ. ಜೀವನದಲ್ಲಿ ತುಂಬಾ ಕಾರ್ಯನಿರತವಾದಾಗ ಆರೋಗ್ಯಕರ ಜೀವನ ಶೈಲಿಯು ಹಿಂದಕ್ಕೆ ಉಳಿದು ಹೋಗುತ್ತದೆ. ಹಿಂಬದಿಯ ಆಸನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂತಿಮವಾಗಿ ನಿಮ್ಮ ಅಧಿಕ ರಕ್ತದ ಸಕ್ಕರೆಯನ್ನು ಹೆಚ್ಚಿಸುತ್ತೆ. ಆರೋಗ್ಯಕರ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ ಡಯಾಬಿಟಿಸ್ ಅನ್ನು ಆಕರ್ಷಕವಾಗಿ ಸ್ವೀಕರಿಸಲು ನಿಮಗೆ ಸಹಾಯ ಮಾಡುತ್ತೆ. ಬನ್ನಿ, ನನ್ನೊಂದಿಗೆ ಸೇರ್ಕೊಳ್ಳಿ. ಕಿಕ್ ಸ್ಮಾರ್ಟ್ ಮಧುಮೇಹ ಸ್ವನಿರ್ವಹಣೆಗೆ ಕೆಲವು ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ನಾನು ತಿಳಿಸುತ್ತೇನೆ. ಅಧಿಕ ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಆರೋಗ್ಯಕರ ಅಭ್ಯಾಸಗಳ ಮಾಡ್ಯೂಲ್ನಲ್ಲಿ ನಿಮಗೆ ಸ್ವಾಗತ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಔಷಧಿಗಳು ನಿಮ್ಮ ಮಧುಮೇಹವನ್ನು ದೂರಗೊಳಿಸಬಹುದು. ನಿಮ್ಮ ಮಧುಮೇಹ ಆಹಾರವು 3 ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿರುವ ತಿನ್ನುವ ಯೋಜನೆಯಾಗಿದೆ. ಆರೋಗ್ಯಕರ ಪ್ರಮಾಣದಲ್ಲಿ ಆರೋಗ್ಯಕರ ಆಹಾರಗಳು ಆರೋಗ್ಯಕರ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಸೇವಿಸಲಾಗುತ್ತೆ. ನಿಮ್ಮ ಆಹಾರದ ಕಡೆ ಗಮನ ಕೊಡಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಹೆಚ್ಚಿನ ಫೈಬರ್ ಇರುವ ಆಹಾರವನ್ನು ಸೇವಿಸಿ. ನಿಮ್ಮ ದೈನಂದಿನ ಆಹಾರದಲ್ಲಿ ಫೈಬರ್ ಭರಿತ ತರಕಾರಿಗಳು, ಹಣ್ಣುಗಳು, ಬೀಜಗಳು, ದ್ವಿದಳ ಧಾನ್ಯಗಳು ಮತ್ತು ಧಾನ್ಯಗಳನ್ನು ನೀವು ಸೇವಿಸಬೇಕು. ಇಲ್ಲಿ ಕಟ್ಟುನಿಟ್ಟಾಗಿ ಕೆಲವು ನೋ ಆಹಾರಗಳಿವೆ. ಸಂಸ್ಕರಿಸಿದ ಸುರಕ್ಷಿತ ಪೂರ್ವಸಿದ್ಧ ಆಹಾರಗಳು, ತಂಪು ಪಾನೀಯಗಳು, ಕೋಲಾಗಳು, ಹಣ್ಣಿನ ರಸಗಳು, ತ್ವರಿತ ಉತ್ಪನ್ನಗಳು, ಸಂಸ್ಕರಿಸಿದ ಸಿರಿಧಾನ್ಯಗಳಾದ ಮೈದಾ, ಸೂಜಿ, ಬಿಸ್ಕತ್ತು, ಬಿಳಿ ಬ್ರೆಡ್, ಸಿಹಿ ತಿಂಡಿಗಳು, ಸಕ್ಕರೆ, ಗ್ಲೂಕೋಸ್, ಕೃತಕ ಸಿಹಿಕಾರಕಗಳು, ಹೈ ಫ್ರೂಕ್ಟೋಸ್ ಕಾರ್ನ್ ಸಿರಪ್ ಮತ್ತು ಆಲೂಗೆಡ್ಡೆಯಂತಹ ಗೆಡ್ಡೆಗಳು ನಿಮ್ಮ ರಕ್ತದಲ್ಲಿಯ ಸಕ್ಕರೆಯನ್ನು ಹೆಚ್ಚಿಸುತ್ತವೆ. ಮಧುಮೇಹ ಇರುವವರು ಎಂಡ್ಯೂರೆನ್ಸ್ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ಹೀಗೆ ಟೈಪ್ 1 ಡಯಾಬಿಟಿಸ್ ಹೊಂದಿರುವ ಒಲಿಂಪಿಕ್ ಚಿನ್ನದ ಪದಕ ವಿಜೇತರು ಮತ್ತು ಟೆಸ್ಟ್ ಕ್ರಿಕೆಟಿಗರು ಇದ್ದಾರೆ. ಅವರು ಮಧುಮೇಹ ಪಡೆದ ನಂತರ ತಮ್ಮ ವೃತ್ತಿ ಜೀವನದಲ್ಲಿ ಶಿಖರಗಳನ್ನು ಸಾಧಿಸಿದ್ದಾರೆ. ನೆನಪಿಡಿ, ಒಂದು ವೇಳೆ ನಿಮ್ಮ ಆಯ್ಕೆಯ ಕ್ರೀಡೆಯನ್ನು ನೀವು ಅಭ್ಯಾಸ ಮಾಡಬೇಕಾದ್ರೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಯಾವಾಗಲೂ ನಿಮ್ಮೊಂದಿಗೆ ಗ್ಲೂಕೋಸ್ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ ಸಮೃದ್ಧ ಆಹಾರವನ್ನು ಒಯ್ಯಿರಿ. ನಿಮ್ಮ ಹೃದಯದ ಸ್ಥಿತಿಯನ್ನು ನಿಯಮಿತವಾಗಿ ಚೆಕ್ ಮಾಡಿ. ಎಂಡ್ಯೂರೆನ್ಸ್ ಕ್ರೀಡೆಯನ್ನು ತೆಗೆದುಕೊಳ್ಳಲು ನೀವು ಯೋಗ್ಯರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನೀವು ತುಂಬಾ ಶ್ರಮದಾಯಕ ವ್ಯಾಯಾಮವನ್ನು ಮಾಡುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಹೊರತಾಗಿ ರಕ್ತದ ನಿಯಮಿತ ನಿರೀಕ್ಷಣೆ ಕೂಡ ಅಷ್ಟೇ ಅವಶ್ಯಕ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ಸರಿಯಾಗಿದೆ, ಆಹಾರ ಮತ್ತು ಚಟುವಟಿಕೆಯಲ್ಲಿ ಯಾವುದೇ ಮಾರ್ಪಾಡು ಅಗತ್ಯವಿದೆಯೇ ಎಂದು ಪರೀಕ್ಷಿಸಲು ಇದು ನಿಮಗೆ ಸಹಾಯ ಮಾಡುತ್ತೆ. ನೀವು ರಜೆ ಕಳೆಯಲು ಹೋಗುತ್ತಿದ್ರೆ, ಹೆಚ್ಚಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ರೆ, ರಸ್ತೆ ಬದಿಯ ಆಹಾರಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುತ್ತಿದ್ರೆ, ಆಟ ಆಡುತ್ತಿದ್ರೆ, ಹಬ್ಬಗಳನ್ನು ಆಚರಿಸುತ್ತಿದ್ರೆ, ಆಗ ನೀವು ಆಗಾಗ್ಗೆ ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಚೆಕ್ ಮಾಡಬೇಕು. ನೀವು ಮಧುಮೇಹದಿಂದ ಉತ್ತಮ ಜೀವನವನ್ನು ನಡೆಸಬಹುದು, ಆದರೆ ಚೀಸಿ ಆಗಿರುವುದಕ್ಕಿಂತ ಚೂಸಿ ಆಗಿರುವುದನ್ನು ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯಕರ ಜೀವನ ಶೈಲಿ ಮತ್ತು ಆಹಾರ ಕ್ರಮವನ್ನು ಅನುಸರಿಸಿ ಮತ್ತು ಆರೋಗ್ಯಕರ ಜೀವನವನ್ನು ಸ್ವೀಕರಿಸಿ. ಬೀಟ್ ಡಯಾಬಿಟಿಸ್ ವಿನ್ ಲೈಫ್ USV ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ.